ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರ ಪುರ್ಮಾಡ್. ಚೆನ್ನೈನ ಚಪಾಕಂಗಳದಲ್ಲಿ CSK ಸೋಲಿಸಿ RCB ಗೆದ್ದದ್ದಾಯಿತು. ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಏರಿದ್ದು ಆಯಿತು. ಆದರೆ ಈಗ ಒಂದು ವಿಡಿಯೋ ಏನಂತಂದ್ರೆ, CSK ಕ್ಯಾಪ್ಟನ್ ಆಗಿರುವಂತಹ ಋತುರಾಜ್ ಗಾಯಕ್ವಾಡ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ಇದೀಗ ಹಲ್ಚಲ್ ಎಬ್ಬಿಸಿದೆ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಟ್ರೋಲ್ ಆಗುತ್ತಿದೆ. RCB ಫ್ಯಾನ್ಸ್ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಇಟ್ಟುಕೊಂಡು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ. ಅದ್ಯಾವ ಸ್ಟೇಟ್ಮೆಂಟ್ ಅಂದ್ರ ಈಗ ಹೇಳ್ತೀನಿ ಕೇಳಿ. ಋತುರಾಜ್ ಗಾಯಕ್ವಾಡ್ ಪಂದ್ಯ ಸೋತ ನಂತರ ಮಾತನಾಡಿರ್ತಕ್ಕಂತಹ ವಿಷಯ ಏನಂತಂದ್ರೆ, RCB ವಿರುದ್ಧ ಸೋತರೂ ಕೂಡ ಬೇಜಾರಿಲ್ಲಂತೆ. ಋತುರಾಜ್ ಗಾಯಕ್ವಾಡ್ ಅವರಿಗೆ ಬೇಜಾರಾಗಿಲ್ಲಂತೆ ಪಂದ್ಯವನ್ನ ಸೋತರು ಕೂಡ. ಇನ್ನು ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಋತುರಾಜ್ ಗಾಯಕ್ವಾಡ್ ಅವರು. ಪಂದ್ಯ ಸೋತರು ಕೂಡ ಬೇಜಾರಾಗಿಲ್ಲ, 50 ರನ್ಗಳ ಅಂತರದಿಂದ ಸೋತಿದ್ದು ಕೂಡ ನಮಗೆ ಬೇಜಾರಾಗಿಲ್ಲ, ಸಂತೋಷವಾಗಿದೆ. ಅಷ್ಟಕ್ಕೂ ಕೂಡ ಪವರ್ ಪ್ಲೇನಲ್ಲಿ ನಾವು ಸಾಕಷ್ಟು ಪ್ಲಾನ್ಗಳನ್ನ ಹಾಕಿಕೊಂಡು ಬಂದಿದ್ದೇವೆ, ಆದರೆ ಆ ಪ್ಲಾನ್ ವರ್ಕೌಟ್ ಆಗಲಿಲ್ಲ. ಮತ್ತು ಈ ಒಂದು ಪಿಚ್ಚಲ್ಲಿ ಅಂದರೆ ಚೆನ್ನೈನ ಚಿದಂಬರಂ ಪಿಚ್ಚಲ್ಲಿ 170 ರನ್ಗಳನ್ನ ಬಾರಿಸಿದ್ರೆ ಅದೊಂದು ಚೇಸ್ ಮಾಡಬಹುದು, ನಾವು ಆ ಟಾರ್ಗೆಟ್ ರೀಚ್ ಆಗಬಹುದು ಎನ್ನುವಂತಹ ಪ್ಲಾನ್ ಕೂಡ ನಮ್ಮದಾಗಿತ್ತು. ಆದರೆ ಪಿಚ್ ತುಂಬಾ ಸ್ಲೋ ಆಗಿರುವ ಕಾರಣದಿಂದಾಗಿ RCB ಬಾಲರ್ಗಳ ಆ ಕರಾರುವಕ ಬೌಲಿಂಗ್ಗೆ ನಮ್ಮ ಪ್ಲಾನ್ ವರ್ಕೌಟ್ ಆಗಲಿಲ್ಲ ಎನ್ನುವಂತಹ ಮಾತನ್ನು ಕೂಡ ಋತುರಾಜ್ ಗಾಯಕ್ವಾಡ್ ಅವರು ಹೇಳಿದ್ದಾರೆ. ಮತ್ತು ಋತುರಾಜ್ ಗಾಯಕ್ವಾಡ್ ಅವರು ರಾಹುಲ್ ತ್ರಿಪಾಠಿ ಅಂತೆ ನಾನು ದೊಡ್ಡ ಶಾಟ್ ಅನ್ನು ಹೊಡಲಿಕ್ಕೆ ಹೋಗಿ, ದೊಡ್ಡ ಹೊಡೆತವನ್ನು ಹೊಡಲಿಕ್ಕೆ ಹೋಗಿ ನಾನು ಔಟ್ ಆಗಬೇಕಾಯಿತು. ಅಲ್ಲಿ ಕೂಡ ತುಂಬಾ ಟರ್ನ್ ಆಗುವಂತಹ ಚಾನ್ಸಸ್ ಕೂಡ ತುಂಬಾ ಸಾಧ್ಯವಾಯಿತು ಎನ್ನುವಂತಹ ಮಾತನ್ನು ಹೇಳಿದ್ರು. ಮತ್ತು ಪವರ್ ಪ್ಲೇನಲ್ಲಿ ನಾವು ಬೇಗ ಬೇಗ ವಿಕೆಟ್ಗಳನ್ನ ಕಳೆದುಕೊಂಡ್ವಿ. ದೀಪಕ್ ಹೂಡಾ, ರಾಹುಲ್ ತ್ರಿಪಾಠಿ, ತದನಂತರ ಋತುರಾಜ್ ಗಾಯಕ್ವಾಡ್ ಅವರು ಕೂಡ ತಮ್ಮನ್ನು ತಾವು ಸೇರಿಸಿ ಅವರು ಮಾತನಾಡಿದರೆ ವಿಕೆಟ್ಗಳನ್ನ ಕಳೆದುಕೊಂಡ್ವಿ, ಅದು ಕೂಡ ಬಹಳಷ್ಟು ಹಿನ್ನಡೆ ಆಯಿತು ಎಂಬ ಮಾತನ್ನ ಋತುರಾಜ್ ಗಾಯಕ್ವಾಡ್ ಅವರು ಹೇಳಿದ್ದಾರೆ. ಮತ್ತು ತದನಂತರ ಮಿಡಲ್ ಆರ್ಡರ್ ಅಲ್ಲಿ ಕೂಡ ಆರಂಭದಲ್ಲಿ ವಿಕೆಟ್ ಬಿದ್ದಾಗ ಸಹಜವಾಗಿ ವಿಕೆಟ್ಗಳನ್ನ ಕಳೆದುಕೊಳ್ತೇವೆ, ತುಂಬಾ ಪ್ರೆಷರ್ ಅಲ್ಲಿ ಬೀಳುತ್ತೆ ಟೀಮ್. ಹಾಗಾಗಿ ಶಿವಮ್ ದೂಬೆ ಮತ್ತು ರಚಿನ್ ರವೀಂದ್ರ ಔಟ್ ಆಗುವ ಮುಖಾಂತರ ನಮ್ಮ ಒಂದು ಸೋಲಿಗೆ ಕಾರಣವಾಯಿತು ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ಋತುರಾಜ್ ಗಾಯಕ್ವಾಡ್ ಅವರು. ಒಂದು ಗಮನಿಸಬೇಕು, ಋತುರಾಜ್ ಗಾಯಕ್ವಾಡ್ ಅವರು ಯಾಕೆ ಈ ಒಂದು ಮಾತನ್ನ ಹೇಳಿದ್ರು ಎನ್ನುವಂಥದ್ದು ಇನ್ನೂ ಕೂಡ ಅರ್ಥ ಆಗ್ತಿಲ್ಲ. ಯಾಕಂತಂದ್ರೆ T20ಯಲ್ಲಿ ಕಡಿಮೆ 10 ರನ್ಗಳು 5 ರನ್ಗಳಿಂದ ಸೋತ್ರೆ ಅದು ಒಂಥರ ಸಣ್ಣ ಪ್ರಮಾಣದ ಸೋಲಾಗಬಹುದು. ಆದರೆ 50 ರನ್ಗಳಿಂದ ಸೋತ್ರು ಕೂಡ ನಾವು ಕಡಿಮೆ ಅಂತರದಿಂದ ಸೋತಿದ್ದೇವೆ ಎನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಋತುರಾಜ್ ಗಾಯಕ್ವಾಡ್ ಅವರು ಕೊಟ್ಟಿದ್ದಾರೆ. ಮತ್ತು ಪಂದ್ಯ ಸೋತರು ಕೂಡ ನಮಗೆ ಯಾವುದೇ ಬೇಜಾರಾಗಿಲ್ಲ ಎನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಋತುರಾಜ್ ಗಾಯಕ್ವಾಡ್ ಅವರು ಕೊಟ್ಟಿದ್ದಾರೆ. ಇದೇ ಒಂದು ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು ಈಗ RCB ಫ್ಯಾನ್ಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ. ಅದು ಅವರ ನೆಲದಲ್ಲೇ ಹೋಗಿ RCB ಗೆದ್ದಿರುವ ಕಾರಣದಿಂದಾಗಿ ಇನ್ನಷ್ಟು ಟ್ರೋಲ್ ಆಗುತ್ತಿದ್ದಾರೆ ಋತುರಾಜ್ ಗಾಯಕ್ವಾಡ್ ಅವರು. ವೀಕ್ಷಕರೇ, ಮತ್ತಷ್ಟು IPL ಧಮಾಕ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ. ನಮಸ್ಕಾರ.